Namaste students. Today we move on to next topic, that is the disadvantages of continuous audit. Yes, point number 1, alteration of figures. ಆಲ್ಟ್ರೇಷನ್ ಆಫ್ ಫಿಗರ್ಸ್ ಹೇಳಿದರೆ ನೋಡಿ, ಕಂಟಿನ್ಯೂಸ್ ಆಡಿಟಲ್ಲಿ ಈಗ ನಾನು ಹೇಳಿದ್ದೇನೆ 15 ಡೇಸಲ್ಲಿ ಅಥವಾ 1 ಮಂತಲ್ಲಿ ಅಥವಾ 3 ಮಂತ್ಸಿಗೆ ಬಂದು ಒಮ್ಮೆ ಆಡಿಟರ್ ಬಂದು ಆಡಿಟ್ ಮಾಡ್ತಾ ಇರ್ತಾನೆ. ಇಸ್ ಇನ್ ಕರೆಕ್ಟ್? ಈಗ ಆಲ್ರೆಡಿ ಆದದ್ದು, ಈಗ ಫಾರ್ ಎಕ್ಸಾಂಪಲ್ಸ್ ಏಪ್ರಿಲ್ 1ಸ್ಟಿಗೆ ಆಡಿಟ್ ಸ್ಟಾರ್ಟ್ ಆಗ್ತದೆ. ಸೊ ಅವನು ಬಂದು ಮೇ 1ಸ್ಟಿಗೆ ಒಮ್ಮೆ ಚೆಕ್ ಮಾಡ್ತಾನೆ. ಕರೆಕ್ಟ್ ಅಲ್ಲ? ಈಗ ಮೇ 1ಸ್ಟಿಗೆ ಬಂದು ಚೆಕ್ ಮಾಡಿದ ನಂತರ ಅವನು ಹೋಗ್ತಾನೆ ಮತ್ತು ಜೂನ್ 1ಸ್ಟಿಗೆ ಬರ್ತಾನೆ. ಸೊ ಮಂತ್ಲಿ ಆಡಿಟರ್ ಆದರೆ ಆಗ ನೋಡಿ, ಮೇ ತಿಂಗಳಲ್ಲಿ ಆಡಿಟ್ ಆಲ್ರೆಡಿ ಆಗಿದೆ. ಸೊ ಆಗ ಏಪ್ರಿಲ್ 1ಸ್ಟಿಂದ ಮೇ 1st ತನಕದ್ದು ಟ್ರಾನ್ಸಾಕ್ಷನ್ಸ್ ಚೆಕ್ ಮಾಡಿ ಆಗಿದೆ. ಕರೆಕ್ಟ್ ಅಲ್ಲ? ಈಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇವನು ಯಾರು ಕ್ಲರ್ಕ್ ಅಥವಾ ಅಕೌಂಟೆಂಟ್, ದೇ ಕ್ಯಾನ್ ಆಲ್ಟರ್ ದ ಫಿಗರ್ಸ್. ಅಂದರೆ ಇನ್ನೊಮ್ಮೆ ಅಲ್ಲಿ ಆಡಿಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರು? ಆಡಿಟರ್. ಆಲ್ರೆಡಿ ಆಡಿಟೆಡ್. ಇಸ್ ಇನ್ ಕರೆಕ್ಟ್? ಆಲ್ರೆಡಿ ಆಡಿಟ್ ಮಾಡಿ ಆಗಿರ್ತದೆ. ಆ ಟೈಮ್ ಇದ್ದನ್ನು ಪುನಃ ಆಡಿಟರ್ ಹೋಗಿ ಚೆಕ್ ಮಾಡೋದಿಲ್ಲ. ಸೊ ದಿಸ್ ಈಸ್ ದ ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಕಂಟಿನ್ಯೂಸ್ ಆಡಿಟ್, ದಟ್ ಈಸ್ ದ ಆಲ್ಟ್ರೇಷನ್ ಆಫ್ ಫಿಗರ್ಸ್. The records and figures in the books of the accounts which have been already checked by the auditor may be altered after the audit is over. ಆಡಿಟ್ ಆದ ನಂತರ ಈ ಕ್ಲರ್ಕ್ ಅಥವಾ ಅಕೌಂಟೆಂಟ್ ದೇ ಕ್ಯಾನ್ ಆಲ್ಟರ್ ದ ಫಿಗರ್ಸ್. once again, the records and figures in the books of accounts which have already been checked by the auditor may be altered after the audit is over. ಆಡಿಟ್ ಓವರ್ ಆದ ನಂತರ ಆಡಿಟ್ ಕ್ಲರ್ಕ್ ಅಥವಾ ಅಕೌಂಟೆಂಟ್ ಅವನಿಗೆ ಬೇಕಾದ ಹಾಗೆ ಯಾವುದೇ ಅಮೌಂಟನ್ನು ಅವನು ಆಲ್ಟರ್ ಮಾಡಬಹುದು. ಎ ಡಿಸ್ಹಾನೆಸ್ಟ್ ಕ್ಲರ್ಕ್ ಕ್ಯಾನ್ ಡೂ ಇಟ್ ಟು ಡಿಫ್ರಾಡ್ ದ ಅಕೌಂಟ್. ಇದು ಹಾನೆಸ್ಟ್ ಇಲ್ಲದ ಕ್ಲರ್ಕ್ ಈ ಕೆಲಸವನ್ನು ಮಾಡ್ತಾನೆ. ಸೊ ದಿಸ್ ಈಸ್ ದ ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಕಂಟಿನ್ಯೂಸ್ ಆಡಿಟ್. ಇನ್ನೊಮ್ಮೆ ಹೇಳ್ತೇನೆ, ಕಂಟಿನ್ಯೂಸ್ ಆಡಿಟಲ್ಲಿ ಫಾರ್ ಎಕ್ಸಾಂಪಲ್ 3 ಮಂತಿಗೊಮ್ಮೆ ಆಡಿಟ್ ಮಾಡೋದಾದರೆ, ಏಪ್ರಿಲಲ್ಲಿ ಸ್ಟಾರ್ಟ್ ಆದರೆ ಮೇ, ಜೂನ್, ಜುಲೈಯಲ್ಲಿ ಬಂದು ಅವನು ಆಡಿಟ್ ಮಾಡ್ತಾನೆ. ಆನಂತರ ಪುನಃ ಬರೋದವನು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ಅಕ್ಟೋಬರಿಗೆ ಬರ್ತಾನೆ. ನೆಕ್ಸ್ಟ್ ಅವನು ಏಪ್ರಿಲ್, ಮೇ, ಜೂನಿಗೆ ಚೆಕ್ ಮಾಡಿದ್ದನ್ನು ಪುನಃ ಚೆಕ್ ಮಾಡೋದಿಲ್ಲ. ಆಗ ಏನು ಮಾಡ್ತಾನೆ ಇವನು? ಡಿಸಾನೆಸ್ಟ್ ಇದ್ದ ಕ್ಲರ್ಕ್ ಅವರಿಗೆ ಬೇಕಾದಾಗೆ ಅವರು ಆಲ್ಟರ್ ಮಾಡ್ಬೋದು. ಸೊ ದಿಸ್ ಈಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ continuous audit. Next one, expensive. Continuous audit is more expensive as compared to other kind of audit because the auditor has to devote more time to his work. ಅವನಿಗೆ ಕಂಟಿನ್ಯೂಸ್ ಆಡಿಟ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಆದ ಕಾರಣ ಅವರಿಗೆ ಪೇಮೆಂಟ್ ಕೂಡ ಜಾಸ್ತಿ ಇರ್ತದೆ. ಸೊ ಇಟ್ ಈಸ್ ಅ ಎಕ್ಸ್ಪೆನ್ಸಿವ್. ನೆಕ್ಸ್ಟ್ ಪಾಯಿಂಟ್, ಇನ್ಕನ್ವೀನಿಯನ್ಸ್. ನೋಡಿ, ಆಡಿಟರ್ ಬಂದು ಯಾವಾಗಲೂ ಚೆಕ್ ಮಾಡ್ತಾ ಇರುವಾಗ ಆಗ ಕೆಲಸ ಮಾಡಲಿಕ್ಕೆ ನಿಮಗೆ ಇನ್ಕನ್ವೀನಿಯನ್ಸ್ ಆಗ್ತದೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ಈಗ ನೋಡಿ, ನೀವು ಎಕ್ಸಾಮಿಗೆ ಬರಿತಾ ಇರ್ತೀರಿ. ಆಗ ನಿಮಗೆ ಇನ್ವಿಜಿಲೇಟರ್ ಇರ್ತಾರಲ್ಲ, ಅವರು ಬಂದು ನಿಮ್ಮ ಆನ್ಸರನ್ನು ಗಡಿ ಬಂದು ನೋಡ್ತಾ ಇದ್ದರೆ ನಿಮಗೆ ಏನಾಗ್ಬೋದು? ಇನ್ಕನ್ವೀನಿಯನ್ಸ್ ಆಗ್ತದ ಇಲ್ವಾ? ಸೇಮ್ ವೇ ಹಿಯರ್ ಆಲ್ಸೋ ಆಡಿಟರ್ ಇಲ್ಲಿ ಬಂದು ಈ ಗಡಿ ಇವರ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡ್ತಾ ಇದ್ದರೆ ಇಲ್ಲಿಯ ಸ್ಟಾಫ್ ಎಂಪ್ಲಾಯೀಸಿಗೆ ಅದು ಇನ್ಕನ್ವೀನಿಯನ್ಸ್ ಆಗ್ತದೆ. ಯಾಕೆಂದರೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆದಾಗೆ ಆಗ್ತದೆ. ಇನ್ ದಿಸ್ ಆಡಿಟ್, ದ ಆಡಿಟರ್ ವಿಸಿಟ್ ದ ಕ್ಲೈಂಟ್ಸ್ ಆಫೀಸ್ ಎಟ್ ದ ರೆಗ್ಯುಲರ್ ಇಂಟರ್ವಲ್ಸ್ to check the books of accounts and records. This frequent visit made by the auditor is dislocate the work is client and cause of inconvenience to him.
ಈಗ ಗಡಿ ಬಂದು ಅವನು ಚೆಕ್ ಮಾಡುವಾಗ ಇವನಿಗೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗ್ತದೆ, ಯಾರಿಗೆ, ಕ್ಲರ್ಕಿಗೆ ಅಥವಾ ಒಂದು ಈ ಕಂಪನಿಯ ಎಂಪ್ಲಾಯೀಸಿಗೆ. ಸೊ ದಿಸ್ ಈಸ್ ದ ಏನದರ್ ಡಿಸ್ಅಡ್ವಾಂಟೇಜಸ್ ಆಫ್ ಕಂಟಿನ್ಯೂಸ್ ಆಡಿಟ್. ರಿಯಲಿ ಕರೆಕ್ಟ್ ಅಲ್ವಾ? ಒಂದು ಕೆಲಸ ಮಾಡ್ತಾ ಇದ್ದಾಗ ಆಗ ಗಡಿ ಬಂದು ಕೆಲಸ ಆಯಿತಾ, ಅದಾಯ್ತಾ, ಇದಾಯ್ತಾ ಅಂತ ಬುಕ್ಸ್ ಕೇಳಿದರೆ ಆಗ ತುಂಬ ಇನ್ಕನ್ವೀನಿಯನ್ಸ್ ಆಗ್ತದಂತೆ. ಸೊ ದಿಸ್ ಈಸ್ ದ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಕಂಟಿನ್ಯೂಸ್ ಆಡಿಟ್. ನೆಕ್ಸ್ಟ್ ಒನ್ ಮೆಕ್ಯಾನಿಕಲ್ ವರ್ಕ್. ಮೆಕ್ಯಾನಿಕಲ್ ವರ್ಕ್ ಹೇಳಿದರೆ ಮಾಡಿದ್ದನ್ನೇ ಮಾಡೋದು. ನಮಗೆ ಪೇಪರ್ ಕರೆಕ್ಷನ್ ಇದೆ ಅಲ್ಲ, ದಟ್ ಈಸ್ ಅ ಮೆಕ್ಯಾನಿಕಲ್ ವರ್ಕ್. ಒಂದು 120 ಸ್ಟೂಡೆಂಟ್ಸ್ ಇದ್ದರೆ ಎಲ್ಲ ಒಂದೇ ಕೆಲಸ, ಒಂದೇ ಆನ್ಸರ್ ಹಾಗೇ ಇರ್ತದೆ. ಅದನ್ನು ಅದೇ ಬೆಳಿಗ್ಗೆಯಿಂದ ಸಂಜೆ ತನಕ ಪೇಪರ್ ಕರೆಕ್ಷನ್ ಮಾಡಬೇಕಲ್ಲ. ಸೊ ಮೆಕ್ಯಾನಿಕಲ್ ವರ್ಕ್ ಹೇಳಿದರೆ ಮಾಡಿದ ಕೆಲಸವನ್ನೇ ರಿಪೀಟ್ ಮಾಡೋದಕ್ಕೆ ಮೆಕ್ಯಾನಿಕಲ್ ವರ್ಕ್ ಅಂತ ಹೇಳ್ತೇವೆ. ಬೆಸ್ಟ್ ಎಕ್ಸಾಂಪಲ್ ಪೇಪರ್ ಕರೆಕ್ಷನ್. ಒಂದನೇ ಪೇಪರ್ ತಿದ್ದಿದ ಹಾಗೆಯೇ 10ನೇ ಪೇಪರ್ ತಿದ್ದಬೇಕು, ಅದು ಮತ್ತೆ ನೋಡಿ ಸಾಕಾಗ್ತದೆ. ಕರೆಕ್ಟ್ ಅಲ್ಲ? ಸೊ ಸೇಮ್ ವೇ ಇಯರ್ ದ ವರ್ಕ್ ಆಫ್ ದ ಆಡಿಟ್ ಬಿಕಮ್ಸ್ ಟೂ ಮೆಕ್ಯಾನಿಕಲ್. ವೈ? ಬಿಕಾಸ್ ಇಟ್ ರಿಮೇನ್ಸ್ ಕಂಟಿನ್ಯೂಯಸ್ಲಿ ಥ್ರೂ ಔಟ್ ದ ಇಯರ್. ಅಂದರೆ ಕಂಟಿನ್ಯೂಸ್ ಆಗಿ ಇವರ ಆಡಿಟನ್ನು ಥ್ರೂ ಔಟ್ ದ ಇಯರ್ ಮಾಡಬೇಕು. ಸೊ ಮಾಡಿದ್ದೇ ಕೆಲಸವನ್ನೇ ಮಾಡಬೇಕು, ಆಗೇನಾಗ್ತದೆ, ಮೆಕ್ಯಾನಿಕಲ್ ವರ್ಕಿನಾಗೆ ಆಗ್ತದೆ. ನೆಕ್ಸ್ಟ್ ಒನ್ ಕ್ವೆರೀಸ್ ಪ್ರಾಬ್ಲಮ್. ಇಫ್ ದ ಆಡಿಟರ್ಸ್ 2 visit intervals is long, then so many queries remains outstanding. ಲಿಸನಿಯಾ ನೋಡಿ, ಆಡಿಟರ್ಸ್ 1 ಮಂತಿಗೆ ವಿಸಿಟ್ ಮಾಡ್ತಾನೆ, ಅಥವಾ 3 ಮಂತ್ಸಿಗೊಮ್ಮೆ ಅಥವಾ 6 ಮಂತಿಗೆ ಒಮ್ಮೆ ಆಡಿಟರ್ ವಿಸಿಟ್ ಮಾಡ್ತಾ ಇರ್ತಾನೆ ಕಂಟಿನ್ಯೂಸ್ ಆಡಿಟಲ್ಲಿ. ಇವಾಗ ಆಡಿಟರ್ ವಿಸಿಟ್ ಮಾಡೋದು ಸ್ವಲ್ಪ ಲೇಟ್ ಆದರೆ ಆಗ ಇವರಿಗೆ ಕ್ವೆರೀಸ್ ಎಲ್ಲ ಇರ್ತದೆ, ತುಂಬ ಕ್ವಶನ್ಸ್ ಎಲ್ಲ ಇರ್ತದೆ. ಯಾರಿಗೆ? ಕ್ಲರ್ಕಿಗೆ ಅಥವಾ ಅಕೌಂಟೆಂಟಿಗೆ. ಆವಾಗ ಆ ಲಾಂಗ್ ಗ್ಯಾಪ್ ಆದರೆ ಇವರಿಗೆ ಮರ್ತೋಗ್ತದೆ. ಸೊ ಅದೇನಾಗ್ತದೆ, ಕ್ವಶನ್ಸ್ ಎಲ್ಲ ಪೆಂಡಿಂಗ್ ಇರ್ತದೆ. ಪೆಂಡಿಂಗ್ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿರ್ತದೆ. ಸೊ ದಿಸ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಕಂಟಿನ್ಯೂಸ್ ಆಡಿಟ್. ಇಫ್ ದ ಆಡಿಟರ್ಸ್ ವಿಸಿಟ್ಸ್ visit interval is so long, then many queries remain outstanding. ಅಂದರೆ ಹಾಗೆ ಕ್ವಶನ್ಸ್ ಎಲ್ಲ ಪೆಂಡಿಂಗೇ ಇರ್ತದಂತೆ. ನೆಕ್ಸ್ಟ್ ಒನ್ ಸ್ಮಾಲ್ ಬಿಸ್ನೆಸ್. ಕಂಟಿನ್ಯೂಸ್ ಬಿಸ್ನೆಸ್ ಈಸ್ ನಾಟ್ ಇಫೆಕ್ಟ್ ಫಾರ್ ಸ್ಮಾಲ್ ಬಿಸ್ನೆಸ್ಸಿಗೆ ಫಿಟ್ ಆಗೋದಿಲ್ಲ. ವೈ? ಬಿಕಾಸ್ ಹಿಯರ್ ದೇ ವಾಂಟ್ in continuous audit always done by the large business organization. Why? Because if there is a much more transaction, then only it is helpful. It is not helpful for the few transactions. So the owner as a manager can know fact beyond books as detailed as his burden. ಇಷ್ಟು ಸಾಕು. ಸ್ಮಾಲ್ ಬಿಸ್ನೆಸ್ಸಿಗೆ ಇದು ಫಿಟ್ ಆಗೋದಿಲ್ಲ. ಯಾಕೆ ಅಂದರೆ ಇವರದ್ದು ಟ್ರಾನ್ಸಾಕ್ಷನ್ಸ್ ಎಲ್ಲ ತುಂಬ ಟ್ರಾನ್ಸಾಕ್ಷನ್ಸ್ ಎಲ್ಲ ಜಾಸ್ತಿ ಇದೆ. ಸೊ ಆದ ಕಾರಣ ಇದು ಫಿಟ್ ಆಗೋದಿಲ್ಲ, ಸ್ಮಾಲ್ ಬಿಸ್ನೆಸ್ಸಿಗೆ ಫಿಟ್ ಆಗೋದಿಲ್ಲ. ನೆಕ್ಸ್ಟ್ ಒನ್ ಸ್ಪೂನ್ ಫೀಡಿಂಗ್. ಫ್ರೀಕ್ವೆಂಟ್ ವಿಸಿಟ್ಸ್ ಬೈ ದ ಆಡಿಟರ್ spoon feeding. Frequent visits by the auditor may induce the client's staff to depend upon him even for minor things. ಸ್ಪೂನ್ ಫೀಡಿಂಗ್ ಹೇಳಿದರೆ ನೋಡಿ, ಆಡಿಟರ್ ಬರ್ತಾರೆ ಅಂತ ಹೇಳಿ ಸಣ್ಣ ವಿಷಯವನ್ನು ಕೂಡ ಆಡಿಟರಲ್ಲಿ ಬಂದು ಕೇಳೋದು, ಅವನದಕ್ಕೆ ಆನ್ಸರ್ ಮಾಡೋದು. ಇವರು ಏನು ತಲೆ ಖರ್ಚು ಮಾಡೋದಿಲ್ಲ. ಯಾರು? ಕ್ಲೈಂಟ್ ಸ್ಟಾಫ್ ಅಥವಾ ಕಂಪನಿ ಎಂಪ್ಲಾಯೀಸ್ ಏನು ಕೂಡ ಅವರು ಆಲೋಚನೆ ಮಾಡೋದಿಲ್ಲ. ಏನೇ ಕ್ವಶನ್ಸ್ ಅಥವಾ ಕ್ವೆರೀಸ್ ಬಂದರೆ ಏನು ಮಾಡೋದು, ಅವರು ಪ್ರಾಬ್ಲಮ್ಸ್ ಏನು ಡೌಟ್ ಬಂದರು ಅದನ್ನು ಆಡಿಟರಲ್ಲಿ ಕೇಳೋದು. ಸೊ ದಟ್ ಈಸ್ ಅ ಸ್ಪೂನ್ ಫೀಡಿಂಗ್. ಫ್ರೀಕ್ವೆಂಟ್ ವಿಸಿಟ್ ಬೈ ದ ಆಡಿಟರ್ ಮೇ ಇಂಡ್ಯೂಸ್ ದ ಕ್ಲೈಂಟ್ ಸ್ಟಾಫ್ ಟು ಡಿಪೆಂಡ್ ಅಪಾನ್ ಹಿಮ್ ಈವನ್ ಫಾರ್ ದ ಮೈನರ್ ಥಿಂಗ್ಸ್. ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಿವ್. Continuous audit is an expensive form of audit. In that more frequent visit by the auditor means the higher fees. ಇಲ್ಲಿ ನೋಡಿ, ಆಡಿಟರ್ ಫ್ರೀಕ್ವೆಂಟ್ ಆಗಿ ವಿಸಿಟ್ ಆದರೆ ಆಗ ಪೇಮೆಂಟ್ ಕೂಡ ಅವರಿಗೆ ಜಾಸ್ತಿ ಕೊಡಬೇಕಂತೆ. ಸೊ ದಟ್ ಈಸ್ ದ ಎಕ್ಸ್ಪೆನ್ಸಿವ್. ಆಡಿಟರಿಗೆ ಜಾಸ್ತಿ ಹಣ ಕೊಡಬೇಕಾಗ್ತದೆ. ನೆಕ್ಸ್ಟ್ ಒನ್ ವೇಸ್ಟೇಜ್ ಆಫ್ ಟೈಮ್. ದಿಸ್ ಟೈಪ್ ಆಫ್ ಆಡಿಟ್ ಈಸ್ ನಾಟ್ ಹೆಲ್ಪ್ಫುಲ್ ಫಾರ್ ದ ಆಡಿಟರ್
because in this time period they cannot conduct any other audit. So this is low income audit for the auditor. Wastage of time ಅಂತ ಹೇಳ್ತೇನೆ, ಲಿಸನಿಯಾ ನೋಡಿ. ಕಂಟಿನ್ಯೂಸ್ ಆಡಿಟ್ ಮಾಡಬೇಕಾದ್ರೆ ಅಲ್ಲಿ ಒಂದು ಆಡಿಟರನ್ನೇ ಅಪಾಯಿಂಟ್ಮೆಂಟ್ ಮಾಡ್ತಾ ಇರ್ತಾರೆ ಆ ಕಂಪೆನಿ. ಸೊ ಅವರು ಆಡಿಟರ್ ಏನು ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಈ ಆರ್ಗನೈಜೇಷನಿಗೆ ಬಂದು ಆಡಿಟ್ ಮಾಡಬೇಕು. ಆದರೆ ಇಲ್ಲಿ ಇನ್ಕಮ್ ಕಡಿಮೆ, ಯಾಕೆ ಅಂದರೆ ಕಂಟಿನ್ಯೂಸ್ ಆಡಿಟ್ ಯಾವಾಗಲೂ ಇದೆಯಲ್ಲ ಆದರೆ ಆ ಟೈಮಲ್ಲಿ ಅವರು ಬೇರೆ ಆಡಿಟನ್ನು ಒಪ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ, ಒಂದು ಟೈಮಲ್ಲಿ ಒಂದೇ ಕಂಪೆನಿ ಆಡಿಟನ್ನು ಮಾಡಲಿಕ್ಕಾಗ್ತದೆ, 2-3 ಕಂಪೆನಿದು ಆಡಿಟ್ ಮಾಡಲಿಕ್ಕಾಗ್ತದಾ? ಇಲ್ಲ. ಸೊ ಆದ ಕಾರಣ ಅವರದ್ದು ಟೈಮ್ ವೇಸ್ಟೇಜ್ ಆಗ್ತದೆ, ಇನ್ಕಮ್ ಕಡಿಮೆ ಆಗ್ತದೆ. ಯಾಕೆ ಅಂದರೆ ಅವರಿಗೆ ರೆಗ್ಯುಲರ್ ಆಗಿ ಈ ಕಂಟಿನ್ಯೂಸ್ ಆಡಿಟ್ ಇರುವ ಕಾರಣ ಬೇರೆ ಕಂಪೆನಿಯ ಆಡಿಟನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಇಲ್ಲಿ ಇನ್ಕಮ್ ಕಡಿಮೆ ಇದ್ದು ಟೈಮ್ ಕೂಡ ವೇಸ್ಟೇಜ್ ಆಗ್ತದೆ. ದಿಸ್ ಟೈಪ್ ಆಫ್ ಆಡಿಟ್ ಈಸ್ ನಾಟ್ ಹೆಲ್ಪ್ಫುಲ್ ಫಾರ್ ದ ಆಡಿಟರ್ ಬಿಕಾಸ್ ಇನ್ ದಿಸ್ ಟೈಮ್ ಪೀರಿಯಡ್ ದೇ ಕೆನಾಟ್ ಕಂಡಕ್ಟ್ ಎನಿ ಆಡಿಟ್. ದೇ ಕೆನಾಟ್ ಕಂಡಕ್ಟ್ ಎನಿ ಅದರ್ ಆಡಿಟ್. ಅದೇ ಟೈಮಲ್ಲಿ ಅವರಿಗೆ ಯಾವುದೇ ಒಂದು ಆಡಿಟನ್ನು, ಬೇರೆ ಕಂಪೆನಿ ಆಡಿಟನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಜಾಬ್ ಇದೆ, ಬಟ್ ದೇ ಹ್ಯಾವ್ ಅ ಲೋ ಇನ್ಕಮ್. ಅವರಿಗೆ ಮಾತ್ರ ಕಡಿಮೆ ಇನ್ಕಮ್, ಬಟ್ ಕೆಲಸ ದಿನ ಇರ್ತದೆ. ಎಸ್, ಆದ ಕಾರಣ ಆಡಿಟರಿಗೆ ಇದು ಟೈಮ್ ವೇಸ್ಟ್ ಆಗ್ತದೆ. ಎಸ್, ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ continuous audit. Yes, next class we will move on to next topic, that is the periodic or final audit. Thank you students.